ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರಿಗೆ ಗುಡ್ ನ್ಯೂಸ್. ಎಲ್ಪಿಜಿ ಸಿಲಿಂಡರ್ ಪೂರೈಕೆ ಮೇಲಿದ್ದ ನಿರ್ಬಂಧ ತೆರವು. ಕಡಿಮೆಯಾಗುತ್ತಾ ಊಟ ತಿಂಡಿ ರೇಟ್. ನಾಳೆಯೇ ಭೈರಮಂಗಲಕ್ಕೆ ಬಹಿರಂಗ ಚರ್ಚೆಗೆ ಬನ್ನಿ. ಸಿಎಂ ಡಿಕೆಶಿಗೆ ಮತ್ತೊಂದು ಪತ್ರ ಬರೆದ ಎಚ್ಡಿಕೆ. ಬಿಡದಿ ಟೌನ್ಶಿಪ್ ಸಂಘರ್ಷ ತಾರಕಕ್ಕೆ. ಧರ್ಮಸ್ಥಳದಲ್ಲಿ ಇವತ್ತು ವಿಜೇಂದ್ರ ವಿಶೇಷ ಪೂಜೆ. ಅಡ್ಡ ಮತದಾನ ಚರ್ಚೆ ನಡುವೆ ಕುತೂಹಲಕಾರಿ ನಡೆ. ಬೆಳಗ್ಗೆ 9ಕ್ಕೆ ಮಂಜುನಾಥನ ಸನ್ನಿಧಿಯಲ್ಲಿ ಸುದ್ದಿಗೋಷ್ಠಿ. ಬ್ಯಾಂಕ್ ಅಕೌಂಟೇ ಇಲ್ಲದವರಿಗೆ 60 ಕೋಟಿ ಸಂದಾಯ. ಸಿಎಜಿ ವರದಿಯಿಂದ ಸಂಚಲನ. ಅಕ್ರಮ ನಡೆದಿಲ್ಲ, ತಾಂತ್ರಿಕ ದೋಷ ಎಂದ ಇಲಾಖೆ. 5 ಕೋಟಿ ಹಣ, 7 ಕೋಟಿಯ ಚಿನ್ನ. ಜಾರಕಿಹೊಳಿ ಬಾಮೈದನ ಮನೆಯಲ್ಲಿ 13 ಕೋಟಿ ಆಸ್ತಿ ಸೀಸ್. ಇಡಿ ದಾಳಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು. ಉದ್ಯೋಗಾಕಾಂಕ್ಷಿಗಳಿಗೆ ಬಂಪರ್. 72,000 ಸರ್ಕಾರಿ ಹುದ್ದೆಗಳ ನೇಮಕಕ್ಕೆ ಅನುಮೋದನೆ. 2 ತಿಂಗಳ ಒಳಗೆ ಅಧಿಸೂಚನೆಗೆ ಗಡುವು. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಅಕ್ರಮ. ಎಸ್ಐಟಿ ತನಿಖಾ ವರದಿ. 8 ಮಂದಿ ವಿರುದ್ಧ ಎಫ್ಐಆರ್. ತಿಮಿಂಗಿಲಗಳಿಗೆ ರಕ್ಷಣೆ, ಸಣ್ಣ ಮೀನುಗಳಿಗೆ ಶಿಕ್ಷೆ ಎಂದ ಅಖಿಲೇಶ್.